Good morning, students. Previous class discussed the what do you mean by the budget line, what do you mean by the budget sheet, and why the budget line slope and the why the budget line shift the above line. Today class I will discuss the what do you mean by the utility, what are the types in the utility, and how to the marginal utility and total utility derived from the consumption of the various of the commodities. ಹಿಂದಿನ ತರಗತಿಯಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಬಜೆಟ್ ಗಣ ಅಂದ್ರೇನು, ಬಜೆಟ್ ರೇಖೆ ಅಂದ್ರೇನು, ಬಜೆಟ್ ರೇಖೆ ಮತ್ತು ಬಜೆಟ್ ಗಣಗಳಿಗಿರುವಂಥ ವ್ಯತ್ಯಾಸ ಏನು, ಯಾವ ರೀತಿಯಾಗಿ ಬಜೆಟ್ ಗೆರೆಯು ಕೆಳಗೆ ಒಂದು ಇಳಿತ ಬರ್ತದೆ, ಸ್ಲೋಪ್ ಆಗ್ತದೆ ಅನ್ನೋದ್ರ ಬಗ್ಗೆಯೂ ಕೂಡ ಏನು ಮಾಡಿದ್ವಿ ಅಂದರೆ ನಾವು ಸ್ಟಡಿಯನ್ನು ಮಾಡಿದ್ದೀವಿ. ಇಂದಿನ ತರಗತಿಯಲ್ಲಿ ನಾವು ತುಷ್ಟಿಗುಣ ಎಂದರೇನು, ತುಷ್ಟಿಗುಣದ ವಿವಿಧ ರೀತಿಯಾದಂಥ ಪ್ರಕಾರಗಳು ಯಾವುವು, ತುಷ್ಟಿಗುಣವು ಮತ್ತು ಒಟ್ಟು ತುಷ್ಟಿಗುಣಗಳಿರುವಂಥ ಯಾವ ರೀತಿಯಾಗಿ ವಿವಿಧ ಇರುವಂಥ ವಸ್ತುವನ್ನು ಕೊಂಡಾಗ ಒಟ್ಟು ತುಷ್ಟಿಗುಣ ಮತ್ತು ಅಂಚಿನ ತುಷ್ಟಿಗುಣ ಬದಲಾಗುತ್ತಾ ಹೋಗ್ತದೆ ಅನ್ನೋದ್ರ ಬಗ್ಗೆ ಏನು ಮಾಡೋದು ಸ್ಟಡಿಯನ್ನು ಮಾಡೋಣ. ಫಸ್ಟ್ ವಿ ಅಂಡರ್ಸ್ಟ್ಯಾಂಡ್ ದಿ ವಾಟ್ ಯು ಮೀನ್ ಬೈ ದಿ ಯುಟಿಲಿಟಿ. ಯುಟಿಲಿಟಿ ಮೀನ್ಸ್ ಇಟ್ ಈಸ್ ದಿ ಒನ್ ಆಫ್ ದಿ ಮೈಕ್ರೋ ಕಾನ್ಸೆಪ್ಟ್ want satisfying power of a commodity or service is called as utility. Once again I will repeat the utility definition. Want satisfying the power of a commodity or services is called as the utility. Utility can be measure of the efficiency of the product or efficiency of the commodity. That's why if a person fulfill his want, he must and should measuring the efficiency or quality of the product. ಆ ಒಂದು ವಸ್ತುವನ್ನು ಕೊಂಡ್ಕೊಳ್ತಾ ಇದ್ದಾನಂದರೆ ಮಾನವ ತನ್ನ ಬಯಕೆಗಳನ್ನು ತೃಪ್ತಿಗೊಳಿಸುವಂಥ ಅದರ ಸಾಮರ್ಥ್ಯ ಎಷ್ಟಿದೆ, ಹೌ ಮಚ್ ಎಫಿಷಿಯನ್ಸಿ ಆಫ್ ದ್ಯಾಟ್ ಪ್ರಾಡಕ್ಟ್ ಕ್ಯಾನ್ ಫುಲ್ಫಿಲ್ ದಿ ಹ್ಯೂಮನ್ ವಾಂಟ್ಸ್. ಆ ಒಂದು ಮಾನವನ ಬಯಕೆಗಳನ್ನು ತೃಪ್ತಿಪಡಿಸಲಿಕ್ಕೆ ಆ ಒಂದು ವಸ್ತುವಿನಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಅನ್ನೋದ್ರ ಬಗ್ಗೆ ಏನು ಮಾಡ್ತದೆ ಅಂದರೆ ತುಷ್ಟಿಗುಣ ಅನ್ನೋದು ಅಳತೆಯನ್ನು ಮಾಡ್ತದೆ. ತುಷ್ಟಿಗುಣ ಅಂತಂದರೆ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನಲ್ಲಿರುವಂಥ ಗುಣವನ್ನು ಅಥವಾ ಸಾಮರ್ಥ್ಯವನ್ನು ತುಷ್ಟಿಗುಣ ಎಂದು ಕರೆಯುತ್ತೇವೆ. ಈಗ ಮಾನವ ಯಾವುದೇ ವಸ್ತುಗಳನ್ನು ಅನುಭವಿಸಿಕೊಂಡು ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ತಾ ಇದ್ದಾನಂದರೆ ಆ ಒಂದು ವಸ್ತುವಿನ ಸಾಮರ್ಥ್ಯವನ್ನು ಪರಿಗಣಿಸ್ತಾ ಇದ್ದಾನೆ. ಆ ವಸ್ತುವಿಗೆ ಸಾಮರ್ಥ್ಯ ಇದ್ದಲ್ಲಿ ಅವನು ಏನು ಮಾಡ್ತಾನಂದರೆ ಅವನು ತನ್ನ ಬಯಕೆಗಳನ್ನು ಏನು ಮಾಡ್ತಾನಂದರೆ ತೃಪ್ತಿಯಿಂದ ಏನು ಮಾಡ್ತಾನಂದರೆ ಅವನ್ನ ಈಡೇರಿಸ್ಕೊತಾನೆ. ಅದಕ್ಕಾಗಿ ಏನಂದರೆ ತುಷ್ಟಿಗುಣ ಅಂತಂದರೆ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನಲ್ಲಿರುವಂಥ ಗುಣವನ್ನು ನಾವೇನಂತ ಕರಿತೀವಿ, ತುಷ್ಟಿಗುಣ ಅಂತ ಕರಿತೀವಿ. ಯುಟಿಲಿಟಿ ಮೀನ್ಸ್ want satisfying power of a commodity or services is called as the utility. Then utility can be classified into the again two types. First one is the cardinal utility analysis and second one ಆರ್ಡಿನಲ್ ಯುಟಿಲಿಟಿ ಅನಲೈಸಿಸ್. ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ತುಷ್ಟಿಗುಣವನ್ನು ಎರಡು ವಿಧದಲ್ಲಿ ಏನು ಮಾಡ್ತೀವಿ ಅಂದರೆ ವಿಂಗಡಣೆಯನ್ನು ಮಾಡ್ತಾ ಇರ್ತೇವೆ. ಅದರಲ್ಲಿ ಏನಂತಂದರೆ ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ ಅಂತ ಕೂಡ ಏನು ಬರ್ತದೆ. ಅಷ್ಟೇ ಅಲ್ಲದೆ ಇಲ್ಲಿ ಇನ್ನೊಂದು ಏನಾಗ್ತದೆ ಅಂದರೆ ಪ್ರಕಾರವೂ ಕೂಡ ಏನಾಗ್ತದೆ ಅಂದರೆ ತುಷ್ಟಿಗುಣದಲ್ಲಿ ಬರ್ತಾ ಇದೆ. ಇಲ್ಲಿ ಕಾರ್ಡಿನಲ್ ಯುಟಿಲಿಟಿ ಅನಲೈಸಿಸ್ ಆ್ಯಂಡ್ ದಿ ಆರ್ಡಿನಲ್ ಯುಟಿಲಿಟಿ ಅನಲೈಸಿಸ್ ಇಟ್ ಇಸ್ ದಿ ಮೆಥಡ್ಸ್ ಆಫ್ ದಿ utility analysis. First we understand the what you mean by the cardinal utility analysis. ಸಂಖ್ಯಾ ಸೂಚಕ ತುಷ್ಟಿಗುಣ ಅಂತಂದರೆ ಏನು ಅಂತ ಅನ್ನೋದ್ರ ಬಗ್ಗೆ ಏನು ಮಾಡೋದು ಅಂದರೆ ತಿಳ್ಕೊಡ. ಕಾರ್ಡಿನಲ್ ಯುಟಿಲಿಟಿ ಅನಲೈಸಿಸ್ ಮೀನ್ಸ್ ಪಾಸಿಬಲ್ ಟು ಮೇಜರ್ ಯುಟಿಲಿಟಿ ಇನ್ ಅ ಕಾರ್ಡಿನಲ್ ನಂಬರ್ಸ್ ಸಚ್ ಆಸ್
1, 2, 3, 4 is called as the cardinal utility analysis. Once again, I will repeat what do you mean by the cardinal utility analysis? Possible to measure utility in terms of the cardinal numbers such as 1, 2, 3, 4 is called as cardinal utility analysis. ಸಂಖ್ಯಾಸೂಚಕ ತುಷ್ಟಿಗುಣದ ವಿಶ್ಲೇಷಣೆ ಅಂತಂದರೆ ಅಂಕಗಣಿತದ ಸಂಖ್ಯೆಗಳಾದ 1, 2, 3, 4 ಹೀಗೆ ಮುಂತಾದ ಅಂಕಿಗಳ ಸಹಾಯದಿಂದ ತುಷ್ಟಿಗುಣವನ್ನು ಅಳೆಯಲು ಬಳಸುವಂಥ ಸಾಧನಕ್ಕೆ ನಾವು ಸಂಖ್ಯಾಸೂಚಕ ವಿಧಾನ ಅಂತೇಳಿ ಕರೀತಾ ಇದ್ದೇವೆ. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್ ದಿ ಕಾರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್ ಡೆಫಿನಿಷನ್. ಪಾಸಿಬಲ್ ಟು ಮೇಜರ್ utility in terms of the cardinal numbers such as 1, 2, 3, 4 is called as cardinal utility analysis. Cardinal utility analysis, utility can be expressed in terms of the numbers. If the utility can be measured in terms of the numbers in the cardinal utility analysis, ನಾವಿಲ್ಲಿ ಸಂಖ್ಯಾಸೂಚಕ ತುಷ್ಟಿಗುಣದ ವಿಶ್ಲೇಷಣೆಯಲ್ಲಿ ಏನು ಮಾಡ್ತೇವೆ ಅಂದರೆ ತುಷ್ಟಿಗುಣವನ್ನು ಸಂಖ್ಯೆಗಳ ರೂಪದಲ್ಲಿ ಏನು ಮಾಡ್ತೇವೆ ಅಂದರೆ ಈ ಎಕ್ಸಾಂಪಲ್ಲು ಒಂದು ವಸ್ತುವನ್ನು ಏನಾದರೂ ವ್ಯಕ್ತಿ ಅನುಭವಿಸ್ತಾ ಇದ್ದಾನಂದರೆ ಅವನ ತುಷ್ಟಿಗುಣ ಎಷ್ಟಿದೆ 1 ಇದೆ. ಆಮೇಲೆ ಇನ್ನೊಂದು ಅನುಭವಿಸಿದಾಗ ಅವನ ತುಷ್ಟಿಗುಣ 2 ಇದೆ. ಇಫ್ ಅ ಪರ್ಸನ್ ಕನ್ಸ್ಯೂಮಿಂಗ್ ದಿ ಮೋರ್ ಆ್ಯಂಡ್ ಮೋರ್ ಕಮ್ಯುನಿಟಿ his utility can be measured in terms of the number. Suppose he eat 1 apple, it is measuring the utility is 1. Then eating the 2 apples, his utility is 2. And utility can be expressed in terms of the numbers. If suppose you can purchasing the shirts or the anything dresses, you can measure your utility in terms of the numbers. Like if you suppose purchase the one shirt or the various type of the dresses, that utility can be measured only 50 units. Only example. ಇಲ್ಲಿ 50% ಏನಾಗಿದೆ ಆ ಒಂದು ಶರ್ಟಿನಿಂದ ಆ ಒಂದು ಡ್ರೆಸ್ನಿಂದ ನಮಗೆ ಏನಾಗ್ತದೆ ಅಂದರೆ ನಿಮ್ಮ ಒಂದು ಬೈಕಿಗೆ ಕೂಡ ಏನಾಗುತ್ತೆ ಈಡೇರಿಸ್ತದೆ. ದ್ಯಾಟ್ಸ್ ವೈ utility want to satisfying the power of a commodity or services is called as the utility. And what are the measures of the utility? ತುಷ್ಟಿಗುಣದ ಮಾಪನಗಳು ಯಾವುವು ಅಂತ ಅನ್ನೋದ್ರ ಬಗ್ಗೆ ಕೂಡ ಏನು ಮಾಡ್ತೇವೆ ಅಂದರೆ ಇಲ್ಲಿ ಸ್ಟಡಿಯನ್ನು ಮಾಡ್ತೀವಿ. ಇಲ್ಲಿ ತುಷ್ಟಿಗುಣದಲ್ಲಿ ಕೂಡ ಏನಾಗ್ತಾವೆ ಅಂದರೆ measures of utility can be divided into the again 2 types: total utility, marginal utility. And first we can understand the what do you mean by the total utility. Total utility, it is the one of the type of the utility. It can also be measured in terms of the unit. Total utility of a fixed quantity of commodity is the total satisfaction derived from the consuming the given amount of some commodity. The total utility including the fixed quantity of the commodity, and it is total utility due to the consumption satisfaction derived from consuming the given amount of the some commodity X. Once again I will repeat the total utility definition. Total utility means the total satisfaction obtained from the consumption of all possible unit of a commodity is called as the total utility. Total utility means the total satisfaction can measuring from the consumption of the all possible unit of the goods. If suppose consumer consuming the all type of the goods or the all the possible combination of the goods or commodities is called as the total utility. ಅನುಭೋಗಿಯು
ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ಪ್ರಮಾಣದ ಸರಕು ಮತ್ತು ಸೇವೆಗಳ ಅನುಭೋಗದಿಂದ ಪಡೆಯುವಂಥ ತುಷ್ಟಿಗುಣಕ್ಕೆ ನಾವು ಒಟ್ಟು ತುಷ್ಟಿಗುಣ ಅಂತೇಳಿ ಕರಿತೇವೆ. ಇಲ್ಲಿ ಒಬ್ಬ ಅನುಭೋಗಿ ಏನು ಮಾಡ್ತಾನೆ ಅಂದರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಅವಾಗ ಏನು ಮಾಡ್ತಾನೆ, ತನಗೆ ಯಾವ ಒಂದು ವಸ್ತುಗಳು ಬೇಕು ಆ ವಸ್ತುಗಳಿಂದ ಏನು ಮಾಡ್ತಾನೆ ಅಂದರೆ ಸೇವೆಗಳನ್ನು ಪಡೆಯುತ್ತಾನೆ ಅಥವಾ ಅವನನ್ನು ಅನುಭವಿಸ್ತಾನೆ. ಆ ಒಂದು ಅನುಭೋಗದಿಂದ ಪಡೆಯುವಂಥ ಒಟ್ಟು ಪಡೆಯುವಂಥ ತುಷ್ಟಿಗುಣಕ್ಕೆ ನಾವೇನಂತ ಕರಿತೀವಿ, ಒಟ್ಟು ತುಷ್ಟಿಗುಣ ಅಂತ ಕರಿತೀವಿ. 1 second, I will repeat the total utility definition. The total satisfaction obtained from the consumption of all possible units of commodity is called as the total utility. If suppose consumer buying the two goods X and Y, and both commodities utility can measure in the ಟೋಟಲ್ ಯುಟಿಲಿಟಿ. ಇಲ್ಲಿ ಏನು ಮಾಡ್ತಾನೆ ಅಂದರೆ ಅನುಭೋಗಿದಾರನು ಎರಡು ವಸ್ತುಗಳನ್ನು ಅನುಭವಿಸ್ತಾ ಇದ್ದಾನೆ, ಎಕ್ಸ್ ಮತ್ತು ವಾಯ್ ಅನ್ನು ಅನುಭವಿಸ್ತಾ ಇದ್ದಾನೆ ಅಂತ ತಿಳ್ಕೊರಿ. ಎರಡೂ ವಸ್ತುಗಳಂತ ಏನು ಮಾಡ್ತಾರೆ, ತುಷ್ಟಿಗುಣವನ್ನು ನಾವಿಲ್ಲಿ ಏನು ಮಾಡ್ತಾರೆ, ಅಳತೆ ಮಾಡ್ತೇವೆ. ಇದಕ್ಕೆ ಏನಂತ ಕರಿತೇವೆ ನಾವು, ಒಟ್ಟು ತುಷ್ಟಿಗುಣ ಅಂತ ಕರಿತೇವೆ. More of the commodity X provides the more satisfaction to the consumer. If the X good giving the more satisfaction to the consumer, because that commodity efficiency is the more. ಆ ಒಂದು ವಸ್ತುವಿನ ಸಾಮರ್ಥ್ಯ ಏನದ ಅಂದರೆ, ಆ ಒಂದು ವಸ್ತುವಿನ ಗುಣಮಟ್ಟ ಏನದಂದರೆ ಹೆಚ್ಚಿಗೆ ಇರೋದ್ರಿಂದ ಏನು ಮಾಡ್ತಾನೆ ಅಂದರೆ ಅನುಭೋಗಿದಾರನು ಎಕ್ಸ್ ಒಂದು ಸರಕಿನಿಂದ ಏನು ಮಾಡ್ತಾನೆ ಅಂದರೆ ಹೆಚ್ಚಿನವಾದಂಥ ತೃಪ್ತಿಯನ್ನು ಏನು ಮಾಡ್ತಾನೆ, ಪಡ್ತಿರ್ತಾನೆ. And total utility depends upon the quantity of the commodity consumed. It is a depend upon the quantity of the commodity. Efficiency of the commodity can be decided the utility of the commodity. ಆ ಒಂದು ವಸ್ತುವಿನ ಸಾಮರ್ಥ್ಯ ಏನದ ಅಂದರೆ ಆ ಒಂದು ವಸ್ತುವಿನ ಒಂದು ತುಷ್ಟಿಗುಣವನ್ನು ಇಲ್ಲಿ ಅಳತೆ ಮಾಡ್ತಾ ಇರ್ತದೆ. Therefore, TUN is equal to total utility refers to the total utility derived from the consuming n units of the commodity X. N units nothing but the infinity goods, cannot be taking the minimum goods. It is sometimes impossible goods, nothing but. ಇಲ್ಲಿ ಏನಾಗ್ತಾ ಇದೆ ಅಂದರೆ ಒಟ್ಟು ತುಷ್ಟಿಗುಣವನ್ನು ನಾವೆಲ್ಲಿ ಮಾಡಿದ್ರೆ ಆ ವಸ್ತು ಅನುಭೋಗಿದಾರನು ಅನುಭವಿಸಿದಂಥ ಎಲ್ಲ ಸರಕುಗಳಿಂದ ಪಡೆಯುವಂಥ ತುಷ್ಟಿಗುಣಕ್ಕೆ ನಾವೇನೇನು ಕರಿತಾ ಇದ್ದೇವೆ, ಒಟ್ಟು ತುಷ್ಟಿಗುಣ ಅಂತೇಳಿ ಕರಿತಾ ಇದ್ದೇವೆ. ನೆಕ್ಸ್ಟು ಮಾರ್ಜಿನಲ್ ಯುಟಿಲಿಟಿ. ಮಾರ್ಜಿನಲ್ ಯುಟಿಲಿಟಿ, ಇಟ್ ಈಸ್ ದಿ ಒನ್ ಆಫ್ ದ ಟೈಪ್ ಆಫ್ ದಿ ಯುಟಿಲಿಟಿ. ಮಾರ್ಜಿನಲ್ ಯುಟಿಲಿಟಿ derived from the consumption of an additional unit of commodity is called as marginal utility. 1 second, I will repeat it. The marginal utility means the utility derived from the consumption of an additional unit of a commodity is called as the utility, marginal utility. If suppose consumer consuming the another additional unit in the consuming, ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಒಂದು ಹೆಚ್ಚುವರಿ ಘಟಕವನ್ನು ಏನು ವಸ್ತುಗಳನ್ನು ಕೊಂಡ್ಕೊಂಡಿರ್ತಾನೆ ಅದನ್ನು ಬಿಟ್ಟು ಇನ್ನೊಂದು ಹೆಚ್ಚುವರಿ ಘಟಕವನ್ನು ಅನುಭವಿಸಿದಾಗ ಏನು ಮಾಡ್ತಾನೆ ಅಂದರೆ ಅದರಿಂದ ಪಡೆಯುವಂಥ ತುಷ್ಟಿಗುಣಕ್ಕೆ ನಾವು ಏನಂತ ಕರಿತೇವೆ, ಸೀಮಾಂತ ತುಷ್ಟಿಗುಣ ಅಂತೇಳಿ ಕರೀತಾ ಇದ್ದೇವೆ. ಸೀಮಾಂತ ತುಷ್ಟಿಗುಣ ಅಂತಂದರೆ ಅನುಭೋಗಿಯು ಒಂದು ಹೆಚ್ಚುವರಿ ಘಟಕವನ್ನು ಅನುಭೋಗಿಸಿದಾಗ ಈ ಹೆಚ್ಚುವರಿ ಘಟಕದಿಂದ ದೊರೆಯುವಂಥ ತುಷ್ಟಿಗುಣಕ್ಕೆ ನಾವೇನಂತ ಕರಿತಿದ್ದೇವೆ, ಸೀಮಾಂತ ತುಷ್ಟಿಗುಣ ಅಂತೇಳಿ ಕರೀತಾ ಇದ್ದೇವೆ. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್ ದಿ ಮಾರ್ಜಿನಲ್ ಯುಟಿಲಿಟಿ ಡೆಫಿನಿಷನ್. ದ ಯುಟಿಲಿಟಿ ಡಿರೈವ್ಡ್ ಫ್ರಮ್ ದಿ ಕನ್ಸಂಪ್ಷನ್ ಆಫ್ ಆನ್ additional unit of a commodity is called as the marginal utility. If suppose consumer consuming the another additional unit he consumed, that utility is called as the marginal utility. Then I will discuss the suppose given an example. Suppose 4 bananas give us 20 units of utility. ಅವನಿಗೆ ಏನು ಮಾಡ್ತಾ ಇದ್ದಾವೆ ಅಂದರೆ 4
ಬಾಳೆಹಣ್ಣುಗಳು ಏನು ಮಾಡ್ತಾವೆ ಅಂದರೆ 28 ಘಟಕಗಳಷ್ಟು ಏನು ಮಾಡ್ತಾವೆ ಅಂದರೆ ತೃಪ್ತಿಯನ್ನು ಕೊಡ್ತಾ ಇದ್ದಾವೆ. 4 ಯೂನಿಟ್ಸ್ ಆಫ್ ಬನಾನಾಸ್ ಗಿವ್ ಅಸ್ 20 ಯೂನಿಟ್ಸ್ ಆಫ್ ದಿ ಯುಟಿಲಿಟಿ. ದ 4 bananas giving the 28 units of the utility, and 5 bananas give us 30 units of the utility. ಇಲ್ಲಿ ಏನಾಗ್ತಾವೆ ಅಂದರೆ ಉಳಿದ 5 ಬಾಳೆಹಣ್ಣುಗಳು ಏನು ಮಾಡ್ತಾವೆ ಅಂದರೆ 30% ಏನು ಮಾಡ್ತಾವೆ ಅಂದರೆ ಬಾಳೆಹಣ್ಣನ್ನು ಒಂದು ತುಷ್ಟುಗೊಂಡಿದೆ. ಇಪ್ಪ ಸಪೋಸ್ ಕನ್ಸ್ಯೂಮರ್ consuming the only 4 units of the 4 bananas and he give us the 28 units of the utility. Then next additional unit including that time he gain utility 30 units. The total utility, clearly consumption of the 5 banana has caused the total utility to increase by the 2 units. If before person only 4 banana eat and get the 28 units of the utility, but after he consume the another additional unit of the bananas, he getting the more utility for the 2 units. ಮೊದಲು ಏನು ಮಾಡ್ತಾ ಇದೆ ಅಂದರೆ 4 ಬಾಳೆಹಣ್ಣುಗಳನ್ನು ನಾವು ಸೇವನೆ ಮಾಡಿಕೊಂಡು ಏನು ಮಾಡ್ತಾನೆ 28 ಘಟಕಗಳಷ್ಟು ತುಷ್ಟುಗುಣವನ್ನು ಪಡಿತಾ ಇದ್ದ. ಆಮೇಲೆ ಇನ್ನೊಂದು ಹೆಚ್ಚುವರಿ ಘಟಕವನ್ನು ನಾನು ಅನುಭವಿಸಿದಾಗ ಏನಾಗ್ತದೆ ಅಂದರೆ ಮತ್ತು 2 ಘಟಕಗಳಷ್ಟು ಏನಾಗ್ತದೆ ಅಂದರೆ ಅವನ ತುಷ್ಟುಗುಣ ಏನಾಯ್ತು ಅಂದರೆ ಹೆಚ್ಚಿಗೆ ಆಯಿತು. ಅದಕ್ಕಾಗಲಿ ಏನಂತಂದರೆ if the consumer additional unit marginal utility is equal to TU5 is nothing but the total utility of the 5 bananas minus TU4 nothing but the total utility of the 4 bananas is equal to total utility of the 5 bananas 30 minus total utility of the 4 bananas 28. 30 minus 28 is equal to 2. He getting the 2 units of the marginal utility from the additional unit of the commodity. ಅವನು ಇಲ್ಲಿ 2 ಘಟಕದಷ್ಟು ಏನು ಮಾಡಿದ್ದಾನಂದರೆ 5ನೇ ಬಾಳೆಹಣ್ಣು ಸೇವನೆ ಮಾಡೋದ್ರಿಂದ 2 ಘಟಕಗಳಷ್ಟು ಅವನು ಹೆಚ್ಚುವರಿ ತುಷ್ಟುಗುಣವನ್ನು ಅಥವಾ ಅಂಚಿನ ತುಷ್ಟುಗುಣವನ್ನು ಪಡಿತಾ ಇದ್ದಾನೆ. ಇಟ್ ಈಸ್ ದಿ ಎಕ್ಸಾಂಪಲ್ ಫಾರ್ ದಿ ಮಾರ್ಜಿನಲ್ ಯುಟಿಲಿಟಿ. he getting the 4, he consume the 4 unit banana can give him 28 units of the utility, but afterwards again he additional unit 5th banana eating on his utility can be increases. ಇಲ್ಲಿ ಅವನ 4 ಬಾಳೆಹಣ್ಣು ತಿಂದಾಗ 28 ಘಟಕದಷ್ಟು ಏನು ಮಾಡಿದ್ದಾನಂದರೆ ತುಷ್ಟಿಗುಣವನ್ನು ಅಲ್ಲಿ ಅನುಭವಿಸಿದ್ದ. ಬಟ್ ಆಮೇಲೆ ಏನಾಯ್ತಂದರೆ ಮತ್ತೆ 5 ಬಾಳೆಹಣ್ಣು ತಿಂದಾಗ ಏನಾಗ್ತದೆ ಅವನ ತುಷ್ಟಿಗುಣ ಕೂಡ ಏನಾಗ್ತಂದರೆ ಹೆಚ್ಚಿಗೆ ಹಾಕುವಂತ ಹೋಗ್ತಾ ಇದೆ. And the marginal utility and the total utility derived from the various type of the commodity. If the suppose consumer consume the 1 unit of commodity, how much his total utility and how much he get the marginal utility. ಒಬ್ಬ ಅನುಭೋಗಿದಾರನ ಏನು ಮಾಡ್ತಾನೆ ಅಂತಂದರೆ ಅವನು ವಿವಿಧ ರೀತಿಯಾದಂಥ ಸರಕುಗಳಿಂದ ಪಡೆಯುವಂಥ ಒಂದು ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣದ ಮೌಲ್ಯದ ಒಂದು ರೇಖಾ ನಕ್ಷೆಯನ್ನು ನಾವಿಲ್ಲಿ ನೋಡ್ತಾ ಇರಬಹುದು. ಇಲ್ಲಿ ಏನಾಗಿದೆ ಅಂದರೆ ಟೇಬಲ್ ತೋರಿಸ್ತಾ ಇದೆ, ಹೌದಾ. 1 ಯೂನಿಟ್ ಯೂಸಲ್ಲಿ ನಡೆದಿಲ್ಲ, ಟೋಟಲ್ ಎಷ್ಟು 12 ಯೂನಿಟ್ಸ್ ಅದ. ನೆಕ್ಸ್ಟ್ ಮಾರ್ಜಿನಲ್ ಯೂನಿಟ್ ಎಷ್ಟು 12 ಇದೆ. ಆಮೇಲೆ ಏನು ಮಾಡ್ತಾ ಇದ್ದ ಅಂದರೆ ಸೆಕೆಂಡ್ ಯೂನಿಟ್ದಲ್ಲಿ ಏನು ಮಾಡ್ತಾನೆ 2 he consumed the 2 units of the goods, then his total utility 18 and marginal utility 6. Compared to the first unit of good, second unit of good, the marginal utility decreases. If the total utility increases, marginal utility can be decreases. And he consumed the third unit, his total utility 22 and marginal utility is 4. Then he consumed the fourth unit, total utility 24 and marginal utility 2. Then he consumed the 5 units, total utility 24, then marginal utility 0. Then he consumed the 6 units, total utility 22, marginal utility is minus 2. According to this table shows that if the total utility increases, marginal utility decreases, but in one stage, proper stage, only total utility increases. Then again after reaching that stage, total utility can be decreasing
ಆ್ಯಂಡ್ ಮಾರ್ಜಿನಲ್ ಯುಟಿಲಿಟಿ ಕ್ಯಾನ್ ಬಿ ನೆಗೆಟಿವ್. ಇಲ್ಲಿ ಏನಾಗ್ತದೆ ಅಂದರೆ ಒಂದು ಹಂತದ ತನಕ ಏನು ಮಾಡ್ತದೆ, ಒಟ್ಟು ತುಷ್ಟಿಗುಣ ಏನಾಗ್ತದೆ ಏರಿಕೆ ಹಾಕುವಂತ ಹೋಗ್ತಾ ಇದೆ. ಆದರೆ ಏನು ಮಾಡ್ತಿರೋದು ಅಂದರೆ ಆಮೇಲೆ ಏನು ಮಾಡ್ತದೆ ಅಂದರೆ ಒಂದು ಹಂತದ ನಂತರ ಒಟ್ಟು ತುಷ್ಟಿಗುಣ ಇಳಿಕೆಯಾಗಿ ಅಂಚಿನ ತುಷ್ಟಿಗುಣವು ಕೂಡ ಏನಾಗ್ತದೆ ಋಣಾತ್ಮಕವಾಗಿ ಇರ್ತದೆ. ಐ ಥಿಂಕ್ ಯು ಶೋಸ್ ದಿ ಡಯಾಗ್ರಾಮ್. The values of the marginal and total utility can be derived from the consumption of the various units of the commodities. If a person consuming the various units of the commodity, how much he get the total utility and how much he get the marginal utility. ಒಬ್ಬ ಅನುಭೋಗಿದಾರನು ವಿಭಿನ್ನ ರೀತಿಯಾದಂಥ ಸರಕುಗಳನ್ನು ವಿಭಿನ್ನ ರೀತಿಯಲ್ಲಿ ಬಳಕೆ ಮಾಡಿದಾಗ ಯಾವ ರೀತಿಯಾಗಿ ಒಟ್ಟು ತುಷ್ಟಿಗುಣ ಮತ್ತು ಅಂಚಿನ ತುಷ್ಟಿಗುಣದಲ್ಲಿ ಒಂದು ಬದಲಾವಣೆ ಆಗ್ತದೆ ಅನ್ನೋದ್ರ ಬಗ್ಗೆ ಏನು ಮಾಡ್ತಾರೆ ಅಂದರೆ ಈ ಒಂದು ಡಯಾಗ್ರಾಮ್ದಲ್ಲಿ ತೋರಿಸಿದ್ದಾರೆ. If the marginal utility 3 is the less than the marginal utility 2, because if a consumer consuming the more and more units, his total utility increases but the marginal utility decreases for only some of the stages. ಕೆಲವೊಂದಿಷ್ಟು ಹಂತದ ತನಕ ಏನಾಗ್ತದೆ ಅಂದರೆ ಅವನ ಒಂದು ಅಂಚಿನ ತುಷ್ಟಿಗುಣ ಏನಾಗ್ತದೆ ಅಂದರೆ ಹೆಚ್ಚಿಗೆ ಹಾಕುವಂತ ಇಲ್ಲಿ ಕಡಿಮೆ ಒಂದು ಹಂತದ ನಂತರ ಕಡಿಮೆ ಹಾಕೋಂತ ಹೋಗ್ತಾ ಇರ್ತದೆ. ಇಲ್ಲಿ ನೋಡಿ M2ಗಿಂತ ಏನದ ಅಂದರೆ M3ಯ ಒಂದು ಒಟ್ಟು ತುಷ್ಟಿಗುಣ ಏನಾಗ್ತದೆ, ಹಂಚಿನ ತುಷ್ಟಿಗುಣ ಏನಾಗ್ತದೆ ಕಡಿಮೆ ಹಾಕೋಂತ ಹೋಗ್ತಾ ಇದೆ. ಡಯಾಗ್ರಾಮ್ದಲ್ಲಿ ನೋಡಿ ಅಲ್ಲೇ ಏನಾಗ್ತದೆ ಸರಕಿನ ಪ್ರಮಾಣ ಮತ್ತು ತುಷ್ಟಿಗುಣವನ್ನು ಒಂದು ರೇಖಾನಕ್ಷದಲ್ಲಿ ತೋರಿಸ್ತಾ ಇದೆ. ಯುಟಿಲಿಟಿ ಆ್ಯಂಡ್ ದಿ ಕ್ವಾಂಟಿಟಿ ಆಫ್ ದಿ ಕಮೋಡಿಟಿ ಕ್ಯಾನ್ ಬಿ ಮೇಜರ್ಡ್. Notice MU3 is nothing but the marginal utility of 3 unit is less than the marginal utility of the 2 units. ಅವನು 2 ವಸ್ತುಗಳನ್ನು ಇಲ್ಲಿ ಅನುಭವಿಸ್ಕಿಂತ ಏನಾಗ್ತದೆ ಅಂದರೆ 3 ವಸ್ತುಗಳನ್ನು ಅನುಭವಿಸಿದಾಗ ಅವನು ಯುಟಿಲಿಟಿ ಏನಾಗ್ತದೆ ಕಡಿಮೆ ಆಗಿದೆ. The total utility increases but at the diminishing rate. If the total utility increases but in the decreasing rate, ಇಲ್ಲಿ ಒಟ್ಟು ತುಷ್ಟಿಗುಣ ಏನಾಗ್ತದೆ ಏರ್ತಾ ಇದೆ, ಆದರೆ ಏನಾಗ್ತಾ ಇದೆ ಅಂದರೆ ಇಳಿಮುಖ ದರದಲ್ಲಿ ಏನಾಗ್ತಾ ಇದೆ ಏರಿಕೆ ಆಗ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದೇವೆ ನಾವು, ಯಾಕಂದರೆ ಇಲ್ಲಿ ನೋಡಿ ಒಟ್ಟು ತುಷ್ಟಿಗುಣ ಏನಾಗ್ತದೆ 12 ಇದೆ ಸ್ಟಾರ್ಟಿಂಗು, ಆಮೇಲೆ ಏನಾಯ್ತು ಅಂದರೆ ಇದೆ ಅದು 18 ಆಯಿತು. ಇಲ್ಲಿ ಏನಾಗ್ತದೆ ಅಂದರೆ ಇಫ್ ದ ಟೋಟಲ್ ಯುಟಿಲಿಟಿ ಇನ್ಕ್ರೀಸಸ್ ಬಟ್ ಇನ್ ದಿ ಡಿಕ್ರೀಸಿಂಗ್ ರೇಟ್, ಇಳಿಕೆಯ ರೂಪದಲ್ಲಿ ಅದು ಏನಾಗ್ತದೆ ಅಂದರೆ ಏರ್ತಾ ಇದೆ. The rate of the change in the total utility due to the change in the quantity of the commodity consumed. It is the measure of the marginal utility. If the rate of the change in the total utility, if the change in the total utility due to the change in the quantity of commodity change in consumed is the marginal utility. ಇಲ್ಲಿ ಒಟ್ಟು ತುಷ್ಟಿಗುಣದಲ್ಲಿ ಏನಾಗ್ತಾ ಇದೆ ಅಂದರೆ ಆ ಒಂದು ಸರಕಿನ ಪ್ರಮಾಣದಲ್ಲಿ ಬದಲಾವಣೆ ಆಗ್ತಾ ಇರುವಂಥ ಕಾರಣದಿಂದ ಒಟ್ಟು ತುಷ್ಟಿಗುಣದಲ್ಲಿ ಆದ ಬದಲಾವಣೆಯ ಒಂದಂಥ ದರಕ್ಕೆ ಏನಂತ ಇರ್ತದೆ ಸೀಮಾಂತ ತುಷ್ಟಿಗುಣ ಅಂತ ಕರಿತೇವೆ. ಇಫ್ ದ ಸಪೋಸ್ ಚೇಂಜ್ ಇನ್ ದಿ ಯುಟಿಲಿಟಿ ಡ್ಯೂ ಟು ದಿ ಕನ್ಸ್ಯೂಮ್ಡ್ ಇನ್ ದಿ ಚೇಂಜ್ ಇನ್ ದಿ ಮಾರ್ಜಿನಲ್ ಯುಟಿಲಿಟಿ, ಬಿಕಾಸ್ ಕನ್ಸ್ಯೂಮರ್ ಟೋಟಲ್ ಯುಟಿಲಿಟಿ ಕ್ಯಾನ್ ಬಿ ಹಿ ರೀಚ್, ಅವನ ಒಂದು ಒಟ್ಟು ತುಷ್ಟಿಗುಣವನ್ನು ಅನುಭವಿಸ್ಕೊಂಡು ಏನಾಗ್ತಾನೆ ಅಂದರೆ ಅವನು ತನ್ನ ಹಂತವನ್ನು ಇಲ್ಲಿ ಏನು ಮಾಡ್ತಾನೆ ಅಂದರೆ ತಲುಪ್ತಾ ಇರ್ತಾನೆ. And this marginal utility diminishes with the increase in the consumption. ಇಲ್ಲಿ ಏನಾಗ್ತದೆ ಅಂದರೆ ಸೀಮಾಂತ ಸರಕಿನ ಅನುಭೋಗದ ಪ್ರಮಾಣ ಹೆಚ್ಚಾದಂತೆ ಸೀಮಾಂತ ತುಷ್ಟಿಗುಣವು ಏನಾಗ್ತದೆ ಅಂದರೆ ಇಳಿಕೆ ಹಾಕುವಂತ ಹೋಗ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದೀರಿ, ಯಾಕಂದರೆ ಇಲ್ಲಿ ನಾವು ನೋಡಿದ್ದೀವಿ ಆಲ್ರೆಡಿ ಏನು ಮಾಡಿದ್ವಿ ಟೇಬಲ್ದಲ್ಲಿ ನೋಡ್ತಾ ಇದ್ದೀವಿ. ಇಟ್ ಇಸ್ ದಟ್ marginal utility beginning to low, then he consuming the more and more utility and getting the total utility, then decreasing the marginal utility. ಇಲ್ಲಿ ನಾವು ಒಟ್ಟು ತುಷ್ಟಿಗುಣವನ್ನು ಏನು ಮಾಡ್ತಾ ಇದ್ದೇವೆ ಅಂದರೆ ಅಳಿತಾ ಹೋದಂತೆ ಏನಾಗ್ತದೆ ಅಂದರೆ ಅಂಚಿನ ತುಷ್ಟಿಗುಣ ಏನಾಗ್ತದೆ ಕಡಿಮೆ ಆಗ್ತಾ ಇದೆ. Then the law of diminishing marginal utility also explained in this unit. The law of diminishing marginal utility states that if a consumer consuming the particular commodity one after another without any time gap, the marginal utility derived from every successive unit goes to the diminishing.
ಅಂದರೆ ಇತರ ಸರಕುಗಳನ್ನು ಸ್ಥಿರವಾಗಿಟ್ಟುಕೊಂಡು ಅನುಭೋಗವನ್ನು ಸ್ಥಿರವಾಗಿಟ್ಟು ಒಂದು ಸರಕಿನ ಅನುಭೋಗವನ್ನು ಹೆಚ್ಚಿಸುತ್ತಾ ಹೋದಂತೆ ಆ ಸರಕಿನಿಂದ ಪ್ರತಿ ಹೆಚ್ಚುವರಿ ಘಟಕದಿಂದ ಪಡೆಯುವಂಥ ಸೀಮಾಂತ ತುಷ್ಟಿಗುಣ ಏನಾಗ್ತದೆ ಅಂದರೆ ಕಡಿಮೆ ಆಗುವಂತ ಹೋಗ್ತಾ ಇದೆ ಅಂತ ಏನು ಮಾಡ್ತದೆ ಅಂದರೆ ಎಳಿಬೇಕು ಸೀಮಾಂತ ತುಷ್ಟಿಗುಣ ಏನು ಮಾಡ್ತದೆ ನಮಗೆ ತಿಳಿಸ್ಕೊಡ್ತಾ ಇದೆ. If the law of diminishing marginal utility shows that other things remains constant, if a consumer consuming the particular commodity one after another without any time gap, the marginal derived from him from every successive unit goes on dimension. It's nothing but if a consumer consuming the more and more units of one after another without time gap, his utility can be decreases in the diminishing rate. If a consumer consuming the more and more units is the utility automatically down. ಇಲ್ಲಿ ಒಬ್ಬ ಅನುಭೋಗಿದಾರರು ಏನು ಮಾಡ್ತಾನಂದರೆ ಇತರ ಸರಕುಗಳನ್ನು ಸ್ಥಿರವಾಗಿಟ್ಟುಕೊಂಡು ಒಂದು ಸರಕಿಂದು ಮಾತ್ರ, ಬೇರೆ ಒಂದು ಸರಕುಗಳು ಇದ್ದರೂ ಕೂಡ ಅವನು ಕೊಂಡುಕೊಳ್ಳೋ ಶಕ್ತಿ ಇದ್ದರೂ ಕೂಡ ಇಲ್ಲಿ ಒಂದು ಸರಕಿನ ಬಗ್ಗೆ ಮಾತ್ರ ಏನು ಮಾಡ್ತಾನಂದರೆ ಅನುಭೋಗಿದಾರನ್ನು ಗಮನವನ್ನು ಹರಿಸ್ತಾ ಇದ್ದಾನೆ. ಒಂದು ಸರಕಿನ ಅನುಭವ ಹೆಚ್ಚಿಸುತ್ತಾ ಹೋದಂತೆ ಏನಾಗ್ತದೆ ಅಂದರೆ ಆ ಸರಕಿನ ಪ್ರತಿ ಘಟಕದಿಂದ ಪಡೆಯುವಂಥ ಹೆಚ್ಚುವರಿ ಒಂದು ಸೀಮಾಂತ ತುಷ್ಟಿಗುಣ ಕೂಡ ಏನಾಗ್ತದೆ ಕಡಿಮೆ ಆಗುವಂತ ಹೋಗ್ತದೆ. ಇದನ್ನು ನಾವೇನಂತ ಕರಿತೀವಿ ಅಂದರೆ ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂತೇಳಿ ಕರಿತಾ ಇದ್ದೇವೆ. ಇಫ್ ಯು ಶೋಸ್ ಇನ್ ದಿ ಡಯಾಗ್ರಾಮ್, ಇಫ್ ದಿ ಟೋಟಲ್ ಯುಟಿಲಿಟಿ ಇನ್ಕ್ರೀಸ್ ಇನ್ ದಿ ಡಿಕ್ರೀಸಿಂಗ್ ರೇಟ್ ಆ್ಯಂಡ್ ಮಾರ್ಜಿನಲ್ ಯುಟಿಲಿಟಿ ಕೆನಾಟ್ ಬಿ ಇನ್ಕ್ರೀಸ್, ಇಟ್ ಈಸ್ ಅ ಡೈಮೆನ್ಷಿಂಗ್ ರೇಟ್. ನೀವು ಇಲ್ಲಿ ರೇಖಾಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಒಟ್ಟು ತುಷ್ಟಿಗುಣ ಏರಿಕೆ ಆಗುವಂತ ಹೋಗ್ತಾ ಇದೆ. ಬಟ್ ಅಲ್ಲಿ ಏನಾಗ್ತದೆ ಅಂಚಿನ ತುಷ್ಟಿಗುಣವು ಕೂಡ ಏನಾಗ್ತದೆ ಇಳಿಮುಖ ಹೋಗ್ತಾ ಇದೆ. ಆಮೇಲೆ ಇಳಿಮುಖ ಹೋಗ್ತಾ ಅಂತಂದರೆ ಏನಾಗ್ತದೆ ಅಂದರೆ ಅಂಚಿನ ತುಷ್ಟಿಗುಣ ಋಣಾತ್ಮಕದತ್ತ ಹೋಗ್ತದೆ, ಒಟ್ಟು ತುಷ್ಟಿಗುಣ ಏನಾಗ್ತದೆ ಇಳಿಕೆ ಆಗುವಂತ ಬರ್ತದೆ.